ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ. ಸಿಎಂ ರಿಸೈನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಿದ್ದರಾಮಯ್ಯ ಅವರು ನೀಡಲಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಸೃಷ್ಟಿಯಾಗಿದೆ. ಸಿಎಂ ರಿಸೈನ್ಗೆ ಕೌಂಟ್ ಡೌನ್. ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿರುವ ಸಿದ್ದರಾಮಯ್ಯ, ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿರುವ ಸಿದ್ದರಾಮಯ್ಯ, ಆ ಕ್ಷಣದಿಂದ ಶುರು ಹೊಸ ನಾಯಕತ್ವದಲ್ಲಿ ಸರ್ಕಾರ ರಚನೆ. ರಾಜ್ಯ ಕೈ ಪಾಳ್ಯದಲ್ಲಿ ಹೊಸ ನಾಯಕತ್ವದ ಅಧ್ಯಾಯ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೂ ಕ್ಷಣಗಣನೆ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ. ಸಿಎಂ ರಿಸೈನ್ಗೆ ಕೌಂಟ್ ಡೌನ್. ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಿದ್ದರಾಮಯ್ಯ ಅವರು ನೀಡಲಿದ್ದಾರೆ. ಆ ಕ್ಷಣದಿಂದ ಶುರು ಹೊಸ ನಾಯಕತ್ವದಲ್ಲಿ ಸರ್ಕಾರ ರಚನೆ. ರಾಜ್ಯ ಕೈ ಪಾಳ್ಯದಲ್ಲಿ ಹೊಸ ನಾಯಕತ್ವದ ಅಧ್ಯಾಯ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೂ ಕ್ಷಣಗಣನೆ ಶುರು. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ. ಇನ್ನು ಸಿಎಂ ರಿಸೈನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬಹಳ ಒಂದು ಗೊಂದಲ ಇದ್ದಿದ್ದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಈ ಒಂದು 3 ವರ್ಷದಲ್ಲಿ ಬಹಳ ಚರ್ಚೆಯಾದಂತಹ ವಿಚಾರ ಅಂತಂದ್ರೆ ಪವರ್ ಶೇರಿಂಗ್ ವಿಚಾರ. ಕೊನೆಗೂ ಕೂಡ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ತೆರೆಳೆಯುವ ಕೆಲಸ ಮಾಡಿದೆ. ಇನ್ನು ಈಗ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ಬಿಟ್ಕೊಡ್ಲಿದ್ದಾರೆ. ಅಂದ್ರೆ ರಾಜೀನಾಮೆಯನ್ನ ಸಿದ್ದರಾಮಯ್ಯ ಅವರು ನೀಡಲಿದ್ದಾರೆ. ಆಗ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗಿ ಪಟ್ಟಾಭಿಷೇಕವನ್ನ ಮಾಡಲಾಗುತ್ತೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ಸದ್ಯಕ್ಕೆ ಬಹಳ ಸರ್ಕಸ್ ಮಾಡಿದ್ರು ಡಿಕೆ ಶಿವಕುಮಾರ್ ಆಗಿರಬಹುದು, ಡಿಕೆ ಸುರೇಶ್ ಅವರಾಗಿರಬಹುದು. ಹೈಕಮಾಂಡ್ ಭೇಟಿ ಮಾಡ್ಲಿಕ್ಕೂ ಕೂಡ ಬಹಳ ಕಸರತ್ ಮಾಡಿದ್ರು. ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು, ಯಾವತ್ತೂ ಕೂಡ ನಮ್ಮ ಪ್ರಯತ್ನ ಫಲ ಕೊಡುತ್ತೆ, ದೇವರ ಆಶೀರ್ವಾದ ಬೇಕು ಅಂತ ಸಾಕಷ್ಟು ಮಾರ್ಮಿಕ ನುಡಿಗಳನ್ನ ಡಿಕೆ ಶಿವಕುಮಾರ್ ಅವರು ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಕೂಡ ಮಾತನಾಡ್ತಾ ಇದ್ರು. ಸದ್ಯಕ್ಕೆ ಅವರ ಒಂದು ಪ್ರಯತ್ನ ಈಗ ಫಲ ಕೊಟ್ಟಂತೆ ಕಾಣಿಸ್ತಾ ಇದೆ. ಬಹಳ ಈಗ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೂ ಕೂಡ ಕ್ಷಣಗಣನೆ ಶುರುವಾಗಿದೆ. ರಾಜ್ಯ ಕೈ ಪಾಳ್ಯದಲ್ಲಿ ಹೊಸ ನಾಯಕತ್ವದ ಅಧ್ಯಾಯ ಶುರುವಾಗುತ್ತೆ. ಇಷ್ಟು ದಿನ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಸರ್ಕಾರವನ್ನ ಮುನ್ನಡೆಸಲಾಗಿತ್ತು. ನಾಳೆ ರಾಜ್ಯಕ್ಕೆ ಸುರ್ಜೇವಾಲಾ, ವೇಣುಗೋಪಾಲ್ ಆಗಮನ. ಶಾಸಕರಿಗೆ ಹೈಕಮಾಂಡ್ ಸಂದೇಶ ಹೇಳಲಿರುವ ನಾಯಕರು. ಇಂದು ಅಥವಾ ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಹೈಕಮಾಂಡ್ ಹೇಳಿದ ಅಭ್ಯರ್ಥಿ ಸಿಎಂ ಅಂತ ಒಪ್ಪಿಕೊಳ್ಳಬೇಕು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಕ್ಕೂರಲಿನ ನಿರ್ಧಾರ ಮಾಡಬೇಕು. ಶಾಸಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಿರುವ ಸಿದ್ದು, ಡಿಕೆಶಿ. ಹೈಕಮಾಂಡ್ ಫಿಕ್ಸ್ ಮಾಡಿದ್ರು, ಕೈ ಶಾಸಕರು ಒಪ್ತಾರಾ? ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಹೈ ಡ್ರಾಮಾ ಫಿಕ್ಸ್. ಹಾಗಾದ್ರೆ ಯಾಕೆಂತಂದ್ರೆ ಈ ಒಂದು ಸಿಎಂ ರೇಸ್ ನಲ್ಲಿ ನಾನು ಕೂಡ ಇದ್ದೀನಿ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ಸಿಎಂ ರೇಸ್ ನಲ್ಲಿ ನಾನು ಕೂಡ ಇದ್ದೀನಿ ಅಂತ ಹೇಳಿದ್ರು. ಅದಾದ ನಂತರ 2028ಕ್ಕೆ ನಾನು ಸಿಎಂ ರೇಸ್ ನಲ್ಲಿ ಇದ್ದೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆದ್ರೆ ಈ ಒಂದು ಸಿಎಂ ಪಟ್ಟಕ್ಕಾಗಿ ಸಾಕಷ್ಟು ಆಕಾಂಕ್ಷಿಗಳ ಪಟ್ಟಿ ಕೂಡ ಇತ್ತು. ಕೇವಲ ಡಿಕೆ ಶಿವಕುಮಾರ್ ಮಾತ್ರ ಈ ಒಂದು ಸಿಎಂ ರೇಸ್ ನಲ್ಲಿಲ್ಲ, ಪರಮೇಶ್ವರ್ ಅವರು ಕೂಡ ಈ ಒಂದು ಸಿಎಂ ರೇಸ್ ನಲ್ಲಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಹೈಕಮಾಂಡ್ ಏನಾದ್ರೂ ಸಿಎಂ ಡಿಕೆ ಶಿವಕುಮಾರ್ ಅಂತ ಏನಾದ್ರೂ ಅನೌನ್ಸ್ ಮಾಡಿದ್ರೆ ಪಕ್ಷದಲ್ಲಿರುವಂತಹ ಹಿರಿಯ ನಾಯಕರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇಂದು ಅಥವಾ ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಲಾಗುತ್ತೆ. ಈ ಒಂದು ಸಭೆಯಲ್ಲಿ ಹೈಕಮಾಂಡ್ ಯಾವ ಅಭ್ಯರ್ಥಿಯನ್ನ ಘೋಷಿಸ್ತಾರೆ ಆ ಅಭ್ಯರ್ಥಿಯನ್ನ ಎಲ್ಲರೂ ಕೂಡ ಒಪ್ಕೊಳ್ಬೇಕು ಅಂತ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಕ್ಕೊರಲಿನ ನಿರ್ಧಾರ ಮಾಡಬೇಕು ಅಂತ ಕೂಡ ಸಂದೇಶವನ್ನ ರವಾನೆ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಹೈಕಮಾಂಡ್ ಈಗ ಏನೇ ಒಂದು ಘೋಷಣೆಯನ್ನ ಮಾಡಿದ್ರೂ ಕೂಡ ಇಲ್ಲಿ ರಾಜ್ಯದ ನಾಯಕರು ಯಾವ ರೀತಿ ಅದನ್ನ ಸ್ವೀಕಾರ ಮಾಡ್ತಾರೆ, ಯಾವ ರೀತಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಆಲ್ರೆಡಿ ಈಗ ಸಿಎಂ ಬಣ ಅಂತ ಇದೆ, ಜೊತೆಗೆ ಡಿಕೆ ಶಿವಕುಮಾರ್ ಅವರ ಬಣ ಇದೆ. ಎರಡೂ ಬಣದವರು ಕೂಡ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಆ ರೀತಿಯಲ್ಲಿದ್ದಾರೆ. ಇದರ ನಡುವೆಯೂ ಕೂಡ ಈಗ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಅಂತ ಹೈಕಮಾಂಡ್ ಘೋಷಣೆ ಮಾಡಿದಾಗ ಸಿಎಂ ಬಣ ಅಂದ್ರೆ ಸಿದ್ದರಾಮಯ್ಯ ಅವರ ಬಣದವರು ಯಾವ ರೀತಿ ಇದನ್ನ ಒಪ್ಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಹೈಕಮಾಂಡ್ ಎಂಟ್ರಿ ಆಗಿ ತಿಳಿಗೊಳಿಸುವ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ.
ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಖುಷಿಯ ವಿಚಾರ. ಯಾಕೆಂತಂದ್ರೆ ಬಹಳ ಶತಾಯ ಗತಾಯ ನಾನು ಸಿಎಂ ಆಗಲೇಬೇಕು ಅಂತ ಪಣ ತೊಟ್ಟಿದ್ರು. ಈಗ ಅವರ ಒಂದು ಪ್ರಯತ್ನಕ್ಕೆ ಫಲ ಸಿಕ್ಕಂತೆ ಕಾಣ್ತಾ ಇದೆ. ಆದ್ರೆ ಈಗ ಏನೇ ಒಂದು ಸಿಎಂ ಘೋಷಣೆ ಮಾಡ್ಲಿಕ್ಕೆ ಹೈಕಮಾಂಡ್ ಮುಂದಾದ್ರೂ ಕೂಡ ಕೆಲವೊಂದಿಷ್ಟು ಹಿರಿಯ ನಾಯಕರು ಇದಕ್ಕೆ ಒಪ್ಕೊಳ್ತಾರ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸಿಎಂ ಡಿ.ಕೆ. ಸಿಎಂ ಆಗದ ಕನಸು ಕಳೆದ 3 ವರ್ಷಗಳಿಂದ ಇರುವಂತಹ ಕನಸು. ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ರು. ಆದ್ರೆ ಕಳೆದ 3 ವರ್ಷಗಳಿಂದಲೂ ಕೂಡ ಇದಕ್ಕೆ ಸಾಕಷ್ಟು ಎಫರ್ಟ್ ಹಾಕಿದ್ರು. ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಕೂಡ ಅವ್ರ ಯಶಸ್ವಿ ಕೂಡ ಆಗಿದ್ರು. ಅದರಿಂದಾಗಿ ಅವರು ಸಿಎಂ ಪಟ್ಟಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವೊಲಿಸುವ ಪ್ರಯತ್ನ ಮತ್ತು ಈ ಹಿಂದೆ ಮೊದಲ ಬಾರಿಗೆ ಅಧಿಕಾರಕ್ಕೆ ಅಂದ್ರೆ 2023 ಅಧಿಕಾರಕ್ಕೆ ಬಂದಾಗಲೇ ಸಿಎಂ ಪಟ್ಟಕ್ಕೆ ಪ್ರಯತ್ನ ಪಟ್ಟಿದ್ರು. ಹಾಗಾಗಿ ಡಿಸಿಎಂ ಮತ್ತೆ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿ ಸಿದ್ದರಾಮಯ್ಯ ಸಿಎಂ ಆಗಿದ್ರು. ಈಗ ಆ ಅವಕಾಶ ಕೂಡ ಡಿಸಿಎಂ ಅವ್ರಿಗೆ ಬಂದಿರುವಂತದ್ದು. ಇಲ್ಲಿ ನಾಳೆನೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮತ್ತೆ ಅಧಿಕಾರವನ್ನ ಡಿ.ಕೆ. ಅವರು ಪಡಿತಾರೆ ಎಂಬ ಚರ್ಚೆ ಜೋರಾಗಿರುವಂತದ್ದು. ನಾಳೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿರುವಂತದ್ದು. ಆ ನಂತರ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಡ್ತಾರೆ ಅಂತ ಕೂಡ ಇರುವಂತದ್ದು. ನಾಳೆ ಅಥವಾ ನಾಡಿದ್ದು ಪ್ರಮಾಣ ವಚನ ಸ್ವೀಕಾರ ಕೂಡ ಡಿ.ಕೆ. ಅವರು ಮಾಡ್ತಾರೆ ಎಂಬ ಚರ್ಚೆ ಕೂಡ ಆರಂಭ ಆಗಿರುವಂತದ್ದು. ಅದಕ್ಕೆ ಬೇಕಾದಂತ ವ್ಯವಸ್ಥೆ ಕೂಡ ಹೈಕಮಾಂಡ್ ನಾಯಕರು ಇವತ್ತು ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು. ಅವರು ಕೂಡ ಕೆಲ ಸಚಿವರುಗಳು ಮತ್ತು ಶಾಸಕರ ಜೊತೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಆ ನಂತರ ನಾಳೆ ಸಿಎಂ ರಾಜೀನಾಮೆ ನಂತರ ಏನಕ್ಕೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಅನೌನ್ಸ್ ಮಾಡುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಈಗ ಬಹಳ ಮುಖ್ಯವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದ್ರೆ ಬಹಳ ಕುತೂಹಲಕ್ಕೆ ಕಾರಣ ಆಗುತ್ತೆ. ಯಾಕೆಂತಂದ್ರೆ ನವೆಂಬರ್ ಆ ಒಂದು ಸಂದರ್ಭದಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡಿದ್ರು. ಜೊತೆಗೆ ಈಗ ನಾಳೆ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರೋದ್ರಿಂದ ಏನೆಲ್ಲ ಚರ್ಚೆ ಮಾಡ್ತಾರೆ, ಜೊತೆಗೆ ಈಗ ಕೆಲವೊಂದಿಷ್ಟು ಶಾಸಕರಿಗೂ ಕೂಡ ಸೂಚನೆಯನ್ನ ಕೊಡಬೇಕಾಗುತ್ತೆ, ಹಿರಿಯ ನಾಯಕರಿಗೂ ಕೂಡ ಸೂಚನೆಯನ್ನ ಕೊಡಬೇಕಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವೂ ಕೂಡ ನಾಳೆ ಆಗುತ್ತಾ ಹೇಗೆ? ಸಾಹಿತ್ಯ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮ ಆಪ್ತ ಸಚಿವರ ಜೊತೆ ದೆಹಲಿಯಲ್ಲಿ ಜಾರ್ಜ್ ಮನೆಯಲ್ಲಿ ಚರ್ಚೆಯನ್ನ ನಡೆಸಿರಂತಂದ್ರೆ ಈಗಾಗಲೇ ನಂಗೆ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳಿರುವಂತದ್ದು. ಹಲವು ನಾಯಕರು ಕೂಡ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ, ನಾವು ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿ ನಾವು ಒಂದು ಮಾತುಕತೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಕೂಡ ಇಲ್ಲ, ನನಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಅದರಿಂದಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಿನ್ನೆ ಕಡಖಂಡಿತವಾಗಿ ಹೇಳಿ ಬಂದಿರೋದು. ಅದರಿಂದಾಗಿ ನಾಳೆ ಡಿನ್ನರ್ ಮೀಟಿಂಗ್ ನಲ್ಲೂ ಕೂಡ ಈ ವಿಚಾರವಾಗಿ ಚರ್ಚೆ ಆಗುತ್ತೆ. ಎಲ್ಲಾ ಶಾಸಕರನ್ನ ಮತ್ತು ಸಚಿವರು ತಮ್ಮ ಆಪ್ತರನ್ನ ಮನವೊಲಿಸುವ ಪ್ರಯತ್ನ ಕೂಡ ಸಿದ್ದರಾಮಯ್ಯ ಕಡೆಯಿಂದ. ಹಾಗೆ ಆ ನಂತರ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇರುವಂತದ್ದು. ಸುದ್ದಿಗೋಷ್ಠಿ ನಡೆಸಿ ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಕೊಡುವ ಸಾಧ್ಯತೆ ಅಂತ ಇರುವಂತದ್ದು. ಈ ಮಧ್ಯೆ ಸಾಕಷ್ಟು ಬೆಳವಣಿಗೆ ಆಗುವ ಸಾಧ್ಯತೆ ಇರುವಂತದ್ದು. ಅದರಿಂದಾಗಿ ಇವತ್ತು ವೇಣುಗೋಪಾಲ್ ಮತ್ತು ಸುರ್ಜೇವಾಲ ರಾಜ್ಯಕ್ಕೆ ಬರ್ತಾ ಇರುವಂತದ್ದು. ರಾಜ್ಯಕ್ಕೆ ಬಂದು ಸಿದ್ದರಾಮಯ್ಯ ಆಪ್ತರನ್ನು ಕೂಡ ಕನ್ವಿನ್ಸ್ ಮಾಡುವ ಪ್ರಯತ್ನ ಮತ್ತೆ ಅದೇ ರೀತಿ ಶಾಸಕರನ್ನು ಕೂಡ ಕನ್ವಿನ್ಸ್ ಮಾಡುವ ಪ್ರಯತ್ನ ನಡೀತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಿದ್ಧತೆಯನ್ನ ಈಗಾಗಲೇ ಹೈಕಮಾಂಡ್ ಕೂಡ ನೇರವಾಗಿ ಸೂಚನೆಯನ್ನ ಕೊಟ್ಟಿರುವಂತದ್ದು ಸಾಹಿತ್ಯ. ಈಗ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಸ್ಥಾನವನ್ನ ಬಿಟ್ಟುಕೊಡುವ ಒಂದು ಮನಸ್ಥಿತಿಯಲ್ಲಿ ಇರಲಿಲ್ಲ. ಆದ್ರೆ ಈಗ ಹೈಕಮಾಂಡ್ ಯಾವ ಭರವಸೆಯನ್ನ ಕೊಟ್ಟು ಅವರ ರಾಜೀನಾಮೆಯನ್ನ ಪಡ್ಲಿಕ್ಕೆ ಮುಂದಾಗಿದೆ, ಜೊತೆಗೆ ಈಗ ಯಾವ ಭರವಸೆಯನ್ನ ಕೊಡ್ಲಿಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಏನಾದ್ರು ಯಾವ್ದಾದ್ರು ಹುದ್ದೆಯನ್ನ ಕೊಟ್ಟು ಅವರ ಮನವೊಲಿಕೆ ಮಾಡಿದ್ದಾರಾ ಅಥವಾ ಹೇಗೆ ಅಂತ? ಸಾಹಿತ್ಯ 2 ದಿನದೊಳಗೆ ತಮ್ಮ ನಿರ್ಧಾರವನ್ನು ತಿಳಿಸಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿರ್ತಾರೆ. ಅಂದ್ರೆ 2 ಆಪ್ಷನ್ಸ್ ಸಿದ್ದರಾಮಯ್ಯಗೆ ಕೊಟ್ಟಿರೋದು. ಒಂದು, ರಾಜ್ಯಸಭೆಗೆ ನಿಮ್ಮನ್ನ ಆಯ್ಕೆ ಮಾಡ್ತೇವೆ, ಇನ್ನೊಂದು ನಿಮ್ಮ ಮಗನನ್ನ ಡಿ.ಸಿ.ಎಂ ಅನ್ನ ಮಾಡ್ತೀವಿ ಅಂತ ಕೂಡ ಆಫರ್ ಅನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೊಟ್ಟಿರೋದು. ಆದ್ರೆ ಕೆಲವೊಂದ್ ಕಡೆ ರಾಜ್ಯಸಭೆಗೆ ಹೋಗೋಕೆ ಸಿದ್ದರಾಮಯ್ಯ ಹಿಂದೇಟ್ ಆಗ್ತಿದ್ದಾರೆ ಅಂತ ಆಪ್ತರು ಹೇಳ್ತಾ ಇರೋದು. ಅದರಿಂದಾಗಿ ಮಗನಿಗೆ ಡಿ.ಸಿ.ಎಂ ಪಟ್ಟ ಕೊಡುವ ಸಾಧ್ಯತೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲವೂ ಒಪ್ಪಿಕೊಂಡಿರೋದು. ಹಿಂದೆ ಕೂಡ ಸಿದ್ದರಾಮಯ್ಯ ಒಂದೇ ಮಾತನ್ನ ಹೇಳ್ತಿದ್ರು, ನಾನು ರಾಹುಲ್ ಗಾಂಧಿ ಹೇಳಿದ್ದೆ ಅದ್ರಲ್ಲಿ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ರಾಜೀನಾಮೆ ಕೊಡ್ತೇನೆ ಅಂತ. ಅದರಿಂದಾಗಿ ನೇರವಾಗಿ ರಾಹುಲ್ ಗಾಂಧಿ ಈ ಮಾತನ್ನ ಹೇಳ್ತಿರುವಂತದ್ದು ಹೈಕಮಾಂಡ್ ನಾಯಕರು. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ಅತಿ ಹೆಚ್ಚು ಮಾತನ್ನ ಕೇಳ್ತಿದ್ದು ರಾಹುಲ್ ಗಾಂಧಿ ಮಾತ್ರ ಸಿದ್ದರಾಮಯ್ಯ. ಅದರಿಂದಾಗಿ ಎಲ್ಲರ ಒತ್ತಡದ ಮೇರೆಗೆ ರಾಹುಲ್ ಗಾಂಧಿ ಅವರು ಕೂಡ ಸಿದ್ದರಾಮಯ್ಯಗೆ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿರುವಂತದ್ದು. ನಿನ್ನೆ ಮ್ಯಾರಥಾನ್ ಮೀಟಿಂಗ್ ಅನ್ನ ನಡೆಸಿರುವಂತದ್ದು. ಈಗಾಗಲೇ ಸಾಕಷ್ಟು ಹಿರಿಯ ನಾಯಕರು ಕೂಡ ಚರ್ಚೆಯನ್ನ ಮಾಡಿ ಆ ನಂತರ ಈ ನಿರ್ಧಾರಕ್ಕೆ ಬಂದಿರೋದ್ರಿಂದ ನಾಳೆ ಸಾಧ್ಯವಾದಷ್ಟು ರಾಜೀನಾಮೆ ಕೊಡುವ ಸಾಧ್ಯತೆ ಇರುವಂತದ್ದು. ನಾಳೆ ಸಂಜೆ ಶಾಸಕಾಂಗ ಪಕ್ಷದ ಕರೆದು ಯಾರು ಸಿಎಂ ಆಗ್ತಾರೆ ಅಂತ ಕೂಡ ನೇರವಾಗಿ ಅನೌನ್ಸ್ ಮಾಡುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಮಾರುತಿಗೆ ಒಂದು ಸಿಎಂ ರೇಸ್ ನಲ್ಲಿ ಕೇವಲ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಇಲ್ಲ, ಜೊತೆಗೆ ಇನ್ನು ಹಿರಿಯ ನಾಯಕರು ಕೂಡ ಇದ್ದಾರೆ. ಅವರನ್ನ ಯಾವ ರೀತಿ ಸಮಾಧಾನ ಪಡಿಸ್ತಾರೆ? ಯಾಕೆಂತಂದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಪ್ರಸ್ತಾಪ ಆದಾಗಿನಿಂದಲೂ ಕೂಡ ಅವರು ಕೂಡ ಹೇಳ್ತಾ ಇದ್ರು, ನಾನು ಕೂಡ ಈ ಒಂದು ಸಿಎಂ ರೇಸ್ ನಲ್ಲಿ ಇದ್ದೀನಿ, ನಾನು ಹಿರಿಯ ನಾಯಕ ಅಂತ ಬಹಳ ಬಾರಿ ಹೇಳ್ಕೊಂಡಿದ್ರು. ಹಾಗಾಗಿ ಅವರನ್ನ ಯಾವ ರೀತಿ ಸಮಾಧಾನ ಪಡಿಸ್ತಾರೆ ಹೈಕಮಾಂಡ್?
ಸಾಹಿತ್ಯ ಈಗ ಸಮುದಾಯವಾರು ಒಂದು DCM ಕೊಡಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿದೆ ಎಂದು ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿದೆ. ಪ್ರಮುಖವಾಗಿ ಸಿಎಂ ರೇಸ್ ನಲ್ಲಿ ಇದ್ದಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಮತ್ತೆ DK ಅದೇ ರೀತಿಯಾದಂಥ ಪರಮೇಶ್ವರ್. ಈ ಹಿಂದೆ ಕೂಡ ಸಿದ್ದರಾಮಯ್ಯ ತಂಡ ಹಲವು ಬಾರಿ ಹೇಳಿದ್ದು ಒಂದು ವೇಳೆ ಸಿಎಂ ಬದಲಾವಣೆ ಆಗೋದೇ ಆದ್ರೆ ಅದು ದಲಿತರಿಗೆ ಅಥವಾ ಅಂದ್ರೆ ಪರಮೇಶ್ವರ್ ಕೊಡಬೇಕು ಅಂತ ಸಾಕಷ್ಟು ಒತ್ತಡವನ್ನ ಹಾಕ್ತಿದ್ರು. ಆದ್ರೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಕೈಗೊಂಡಿದೆ ಎಂಬುದು ಕೂಡ ಯಾವ ಆಧಾರದ ಮೇಲೆ ನಿರ್ಧಾರ ಕೈಗೊಂಡಿದೆ ಅಂತ ಹೈಕಮಾಂಡ್ ನಾಯಕರು ತಿಳಿಸಬೇಕಾಗಿರುವಂತ ವಿಚಾರ. ಆದ್ರೆ ಶಾಸಕಾಂಗ ಪಕ್ಷದಲ್ಲಿ ಅವೆಲ್ಲವೂ ಕೂಡ ಇತ್ಯರ್ಥ ಆಗುವ ಸಾಧ್ಯತೆ ಇರುವಂತದ್ದು. ಈಗ ಸದ್ಯದ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ DK ಶಿವಕುಮಾರ್ ಅವರು ನಾಳೆ ಅಥವಾ ನಾಡಿದ್ದು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇರುವಂತದ್ದು. ಹೊಸದಾಗಿ ಕ್ಯಾಬಿನೆಟ್ ರಚನೆಗೂ ಕೂಡ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಿರುವ ಆಲ್ಮೋಸ್ಟ್ ಶಾಸಕರನ್ನೆಲ್ಲ ಕೈಬಿಟ್ಟು ಅಂದ್ರೆ ಸಿದ್ದರಾಮಯ್ಯ ಆಪ್ತರಿಗೆ ಹೊರತುಪಡಿಸಿ ಆಲ್ಮೋಸ್ಟ್ ಬೇರೆ ಎಲ್ಲರಿಗೂ ಕೂಡ ಕೈಬಿಟ್ಟು ಹೊಸಬರಿಗೆ ಮತ್ತು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೂ ಅದೇ ರೀತಿ 4 ಬಾರಿ ಆಯ್ಕೆಯಾದ ಶಾಸಕರಿಗೂ ಕೂಡ ಅವಕಾಶ ಕೊಡುವ ಸಾಧ್ಯತೆ ಇರುವಂತದ್ದು. ಒಟ್ಟಿನಲ್ಲಿ ಎಲ್ಲರನ್ನು ಕನ್ವಿನ್ಸ್ ಮಾಡಿಯೇ ಈಗ DK ಅವರು ಸಿಎಂ ಆಗ್ತಾ ಇರುವಂತದ್ದು. ಮುಂದಿನ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಹೈಕಮಾಂಡ್ ನಾಯಕರು ಕೂಡ ಮಾಡ್ತಾ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.